ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕ್ಕಿಂಗ್ ವ್ಲಾಗ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ. ನಾನು ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ ಪನ್ನೀರ್ ರೋಲ್ನ ಹೇಗೆ ಮಾಡೋದು ಅಂತ. ಅದು ನಾರ್ಮಲ್ ಪನ್ನೀರ್ ರೋಲ್. ಸೊ ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇರೋದಂಥದ್ದು ಪನ್ನೀರ್ ಶವರ್ಮಾ ರೋಲ್ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಆ ಪನ್ನೀರನ್ನ ತೊಗೊಂಡು ನಾನು ಅದನ್ನು ಕ್ಯೂಬ್ಸ್ ಟೈಪಲ್ಲಿ ಅಂದರೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ದಪ್ಪ ಇರೋ ಹಾಗೇ ಹಾಕ್ಕೊಂಡು ಇದಕ್ಕೆ ನಾವು ಫಸ್ಟ್ ಮ್ಯಾರಿನೇಟ್ ಮಾಡಿ ಒಂದು 10 ಮಿನಿಟ್ಸ್ ಮುಂಚೆನೇ ಎತ್ತಿಟ್ಕೊಬೇಕು. ಸೊ ನಾನು ಅದಕ್ಕೇ ಖಾರ ಹಾಗೆ ಧನಿಯಾ ಪುಡಿ, ಅರಿಶಿನ ಪುಡಿ ಹಾಗೆ ಒಂದು ಲೆಮನ್ನು, ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಎಷ್ಟು ಉಪ್ಪು ಹಿಡಿಯುತ್ತೆ ಅಷ್ಟು, ಹಾಗೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಇದು ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ನೀವು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೊಬೋದು. ಸೊ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನಾವು ಫಿಶನ್ನು ಯಾವ ರೀತಿ ತವಾ ಫ್ರೈ ಮಾಡೋಕ್ಕೆ ಮಾಡ್ಕೊತೀವಿ ಸೇಮ್ ಅದೇ ರೀತಿ ಮ್ಯಾರಿನೇಟ್ ಮಾಡ್ಕೊಬೇಕಾಗುತ್ತೆ ನೀವು ಇದನ್ನು. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಒಂದು 10 ಮಿನಿಟ್ಸ್ ಮುಂಚೆನೇ ನೀವು ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಇದಕ್ಕೆ ಮಸಾಲೆ ಹಿಡಿಯೋ ಥರ ನಾವು ಈ ಥರ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಎತ್ತಿಟ್ಕೊಬೇಕಾಗುತ್ತೆ. ಮುಚ್ಚಿ ಇದನ್ನು ಒಂದು 10 ಮಿನಿಟ್ಸು ನೆನೆಯೋಕ್ಕೆ ಬಿಡಬೇಕು. ನಾವು ಮುಚ್ಚಿಟ್ಟಿದ್ದು ನೆನೆಸಿದ್ದು ಒಂದು 10 ಮಿನಿಟ್ಸ್ ಆದಮೇಲೆ ನಾವಿಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಆ ಪನ್ನೀರನ್ನ ನಾವು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಇವಾಗ ಚಿಕನ್ ಶವರ್ಮ ಎಲ್ಲ ಯಾವ ರೀತಿ ಫ್ರೈ ಮಾಡ್ತಾ ಇರ್ತಾರೋ ಅದೇ ರೀತಿ ಇಲ್ಲಿ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇರೋದು. ಸೊ ಈ ರೀತಿ ನೀವು ನಾನು ಇಲ್ಲಿ ಮಾಡ್ತಾ ಇದ್ದೀನಲ್ಲ ಇದೇ ಮೆಥಡಲ್ಲಿ ಇದೇ ರೀತಿ ನೀವು ಫ್ರೈ ಮಾಡ್ಕೋಬೇಕು. ಪನ್ನೀರನ್ನ ನೀವು ಜಾಸ್ತಿ ಫ್ರೈ ಮಾಡಬಾರ್ದು, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಏನಕ್ಕಂದರೆ ಅದು ರಬ್ಬರ್ ಥರ ಆಗಿಬಿಡುತ್ತೆ ನೀವು ಜಾಸ್ತಿ ಬೇಯಿಸೋಕ್ಕೆ ಹೋದರೆ. ಸೊ ನೋಡಿ ಈ ರೀತಿ ಜಸ್ಟ್ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆ ಸ್ವಲ್ಪ ಬೇಯೋ ಥರ ಫ್ರೈ ಮಾಡ್ಕೊಂಡು ಅದನ್ನು ಎತ್ತಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಬೇಕು. ನೋಡಿ ಎತ್ತಿಟ್ಕೊಂಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ, ತುಂಬ ತಣ್ಣಗಾಗಕ್ಕೆ ಬಿಡಬೇಡಿ, ಯಾಕಂದರೆ ಅದು ಇನ್ನೂ ಒಣಗಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಬೆಚ್ಚಗಿದ್ದಾಗ ನೀವು ಈ ಥರ ಒಂದ್ರ ಮೇಲೆ ಒಂದನ್ನು ಇಟ್ಕೊಂಡು, ನಾನಿಲ್ಲಿ ಒಂದು ಸಣ್ಣ ನೈಫ್ ಇತ್ತು. ಸೊ ಆ ನೈಫಲ್ಲಿ ನಾನು ಚುಚ್ಕೊಂಡು ಈ ಥರ ಸಪೋರ್ಟ್ ತೊಗೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸಿಂಗಲ್ ಆಗಿ ಬೇಕಂದ್ರೂ ಕಟ್ ಮಾಡ್ಕೊಂಡು ತೊಗೊಬೋದು. ಒಂದೊಂದೇ ಪನ್ನೀರನ್ನ ಇಟ್ಕೊಂಡು ನೀವು ಈ ರೀತಿ ಕಟ್ ಮಾಡ್ಕೊಬೋದು ಅದನ್ನು. ನೋಡಿ ಈ ರೀತಿ ಶವರ್ಮ ಯಾವ ರೀತಿ ಇದೆ ಅದೇ ರೀತಿ ನಿಮಗೆ ಕಾಣಿಸ್ತಿದೆಯಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಈ ರೀತಿ ನೀವು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ದೊಡ್ಡವ್ರಿಗಿಂತ. ಸೊ ದೊಡ್ಡವ್ರಿಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ, ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಮನೇಲೇ ಚಪಾತಿನ ಮಾಡಿಕೊಂಡು ರೋಲ್ನ ಮಾಡ್ಕೊತೀನಿ. ಯಾವುದೇ ಥರ ಅಂಗಡಿಯಿಂದ ಚಪಾತಿ ತರೋದಾಗಿರ್ಬೋದು ಅಥವಾ ನಾವು ಹೊರ್ಗಡೆಯಿಂದ ಪರೋಟಾದಲ್ಲಿ ರೋಲ್ ಮಾಡಿಕೊಂಡು ಹೊರ್ಗಡೆ ಪರೋಟ ತಂದು ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ನಾವು ಮಾಡಲ್ಲ. ಸೊ ಮನೇಲಿ ನಾವು ಯಾವ ರೀತಿ ನಾರ್ಮಲಾಗಿ ಚಪಾತಿ ಮಾಡ್ಕೊತೀವಿ ಅದೇ ಚಪಾತಿನಲ್ಲೇ ನಾವು ರೋಲ್ನ ಮಾಡ್ಕೊತೀನಿ. ಸೊ ನೀವು ಇನ್ ಕೇಸ್ ನಿಮಗೇನಾದ್ರು ಸಾಫ್ಟಾಗಿ ಚಪಾತಿ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ಅದು ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತುಂಬಾ ಸಾಫ್ಟ್ ಆಗಿರೋ ಒಂದು ಚಪಾತಿನ ಈ ರೀತಿ ನಾವು ಮಾಡಿಕೊಂಡು, ಸೊ ನಾನಿಲ್ಲಿ ಇದಕ್ಕೆ ಎಗ್ ಮಯೋನೀಸ್ನ ಮಾಡ್ಕೊಂಡಿದ್ದೆ. ಸೊ ಇದು ನಾನು ರೀಲ್ಸಲ್ಲಿ ಶೇರ್ ಮಾಡಿದ್ದೀನಿ ಕೂಡ ಆಲ್ರೆಡಿ. ಸೊ ನೀವು ಹೋಗ್ಬಿಟ್ಟು ನನ್ನ ಶಾರ್ಟ್ ವೀಡಿಯೋದಲ್ಲಿ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಎರಡೇ ಎಗ್ ಇದ್ದರೆ ಈ ಥರ ಎಗ್ ಮಯೋನೀಸ್ನ ಮಾಡ್ಕೊಬೋದು, ಮನೆಯಲ್ಲೇ ಹೆಲ್ದಿಯಾಗಿರುತ್ತೆ. ಸೊ ನೋಡಿ ಕಟ್ ಮಾಡಿರೋಂಥ ಕ್ಯೂಬ್ಸ್ ಇರುತ್ತಲ್ಲ ಅದನ್ನು ನಾವು ಈ ಥರ ಫಿಲ್ ಮಾಡ್ಕೊಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕ್ವಾಂಟಿಟಿಲಿ ನೀವು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ತಿನ್ನೋಕ್ಕೆ ಇಷ್ಟ ಇರೋರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಸೊ ಲಾಸ್ಟಲ್ಲಿ ಈ ರೀತಿ ಒಂದು ಆನಿಯನ್ನ ಹಾಕ್ಕೊಂಡು ಫಿಲ್ ಮಾಡಿಕೊಂಡು ನಾವು ಈ ರೀತಿ ಒಂದು ರೋಲ್ ಮಾಡಿಕೊಂಡ್ರೆ ಆಯಿತು, ರೆಡಿಯಾಗುತ್ತೆ. ನಿಮಗೆ ಎಗ್ ಶವರ್ಮ ರೋಲ್ ರೆಡಿಯಾಗುತ್ತೆ. ನೋಡಿ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ರೆಸಿಪಿ ಇದು. ಸೊ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಥ್ಯಾಂಕ್ ಯು.